ಹೋರಾಟ ಇರೋದು ಯಾರು ವೈಯಕ್ತಿಕ ಸ್ವಾರ್ಥಕ್ಕಲ್ಲ, ನಮ್ಮ ಊರಿನ ಸ್ವಾರ್ಥಕ್ಕೆ, ನಮ್ಮ ಜನರ ಸ್ವಾರ್ಥಕ್ಕೆ. ಅದು ನಮಗೆ 100% ನಮಗೂ ಗೊತ್ತಿದೆ. ಆ ಸ್ವಾರ್ಥಕ್ಕೆ, ಊರಿನ ಸ್ವಾರ್ಥಕ್ಕೆ ಊರಿನ ವಿರುದ್ಧ ಹೋಗುವಂಥದ್ದು ನಾವಂತೂ ಅಲ್ಲ. ಮೂಲತಃ ಯಾವುದೇ ಪಕ್ಷದ ಮೆಂಬರ್ ಅಲ್ಲ, ನಾನೊಬ್ಬ ನ್ಯಾಯವಾದಿಯಾಗಿ ನಾನು ಕೆಲಸ ನಿರ್ವಹಿಸಲಿಕ್ಕೆ ಇಲ್ಲಿ ಒಬ್ಬ ಪತ್ರವಾಹಕಾಗಿ ಬಂದಿದೆ. ಅದಕ್ಕೆ ಮತ್ತೆ ಯಾರು ಪತ್ರ ಕೊಟ್ಟು ಕಳಿಸಿರಲ್ಲ ಅವ್ರ ಪೈಕಿ ಒಬ್ಬ ಮನುಷ್ಯ ನಮ್ಮ ಶಿವರಾಮಣ್ಣ ವ್ಯಕ್ತಿಯರಿದ್ರೆ ಸಿಕ್ಕರೆ ಬಂದ್ಮೇಲೆ ಹೋಗೋಣ ಅಂತಂದೆ. ಒಂದನೇದಾಗಿ ನಾನು ಧಾರವಾಡ ಬಾರ್ ಅಸೋಸಿಯೇಷನ್ ಮೆಂಬರ್. ನಮ್ಮ ಧಾರವಾಡ ಬಾರ್ ಅಸೋಸಿಯೇಷನ್ ಎಲ್ಲ ನಿರ್ಣಯಗಳಿಗೆ 100% ಸರಿಯಾಗಿ ನಾವು ಅದನ್ನು ಫಾಲೋ ಮಾಡ್ತೀವಿ. ಒಂದನೇದು ಅದ್ರಾಗೇನು ಪ್ರಶ್ನೆ ಇಟ್ಕೊಂಡಿದೆ. ಇದು ಯಾವುದೇ ಕನ್ವಿನ್ಸ್ ಮಾಡಲಿಕ್ಕೆ, ಹೋರಾಟ ಬಂದ್ ಮಾಡಲಿಕ್ಕೆ ನಾವು ಬಂದಂತಂದಿಲ್ಲ. ಅದು ನನ್ನ ಕೆಲಸನೂ ಅಲ್ಲ, ನಾಟ್ ಮೈ ಜಾಬ್. ಹೌದಾ? ಒಂದನೇದು. ಎರಡನೇದು, ನಮ್ಮ ಭಾರತ ಅಸೋಸಿಯೇಷನ್ ನಿರ್ಣಯ ನಾವು ಪೇಪರ್ಗೆ ಬಂದು ಅದಕ್ಕೆ ನಾವು ಫಾಲೋ ಮಾಡಿ ಎಷ್ಟು ನಮ್ಮ ಹೆಲ್ತು ಎಷ್ಟು ನಮಗೆ ಅನುಕೂಲ ಕೊಟ್ಟ ನಾವು ಮಾಡ್ತೀವಿ. ಹಿರಿಯರ ಬಿಟ್ಟು ಉಪವಾಸ ಹೇಳಿದ್ರೆ ವೈಯಕ್ತಿಕವಾಗಿ ಅವರ ನಾವು ಮೊದಲಿಂದ ಹೇಳ್ತೀವಿ. ಮತ್ತೆ ನಾವು ಸ್ಟೂಡೆಂಟ್ PUC ಇದ್ದಾಗಿಂದ ಅವ್ರಿಗೆ ಹೋರಾಟಕ್ಕಿದ್ದವರು. ರೈಲ್ ತಡೆ, ಧಾರವಾಡ ಬೆಂಗಳೂರು ಟೂರಿಸ್ಟ್ ಹೋಟೆಲು, ರಾಜ್ಭವನ ಬೋರ್ಡ್ ಹೋಗೋಣ, ಗೌರ್ಮೆಂಟ್ ಕುರ್ಚಿ ತೆಗೆದ್ರೆ ಎಲ್ಲರ ಮಾಡಿದವರು ಕೂಡ ಇವು ವಿನಂತಿ ಮಾಡ್ಕೊಳ್ಳೋದು. ಇದು ಪತ್ರ ಗಿತ್ರ ಆಮೇಲೆ ಹೇಳಿದ್ರು ವ್ಯವಹಾರಿಕ. ಆದರೆ ಒಬ್ಬ ಹ್ಯೂಮನ್ ಬೀಯಿಂಗಾಗಿ ಮಾನವೀಯತೆ ಅಂತ ಹೇಳೋದಂದ್ರೆ ತಕ್ಷಣ ಆಮೇಲೆ ಉಪವಾಸ ಅಂತ ಹೋಗ್ಬೇಡ್ರಿ. ಅದು ನಮ್ಮೆಲ್ಲರ ಮನಸ್ಸಿನ ಭಾವನೆ. ಅಷ್ಟಾಗಿ ನೀವು ಫೈನಲ್ ಏನು ಡಿಸಿಷನ್ ತೊಗೊಳ್ತೀರಿ, ಏನು ಮಾಡಿದ್ರೆ ನಿಮಗೂ ಗೊತ್ತಿತ್ತು, ಎಲ್ಲ ನಿಮ್ಮ ಬೆನ್ನು ಹತ್ತಿ ಅನ್ನೋದು. ಅದನ್ನು ತೊಗೊಂಡ್ರೆ ಸ್ವಲ್ಪ ವಿಚಾರ ಮಾಡಿ ಹಿರಿಯರ ಜೊತೆಗೆ ಪಟ್ಟಿಕಟ್ಟೆ ಆಡೋದ್ರ ಹೊರಟೆ ಅವರ ಮಾತಾಡಿದ್ದ ಅವ್ರು ನಿರ್ಣಯಕ್ಕೆ ಬರಲಿ ಅನ್ನೋದು ನನ್ನ ವೈಯಕ್ತಿಕ ವಿನಂತಿ. ಅದ್ರ ಬಗ್ಗೆ ಹಾಕಬೇಕು. ಅದರ ನೇತೃತ್ವವನ್ನು ತಾವೇ ಸ್ವಂತ ಕೇಂದ್ರ ಸಚಿವರು ವಹಿಸ್ತಾರೆ. ಸರಿ, ಬಂದಿಲ್ಲ. ಆ ಪತ್ರದ ಪ್ರತಿಯೊಂದು ನಾನು ತೋರ್ತೀನಿ. ಇದು ಮುಂದೆ ಯಾವುದೂ ನನ್ನ ವಿಷಯ ಅಲ್ಲ. ನೀವು ಪತ್ರ ಬರೆದು ಫೋನ್ ಮಾತಾಡಲಿಕ್ಕೆ ಅವ್ರ ಪತ್ರದ ಹ್ಯಾಂಡ್ ಮಾಡಲಿಕ್ಕೆ ಹೋರಾಟ ಸಮಿತಿ ಮುಂದಿನ ಕ್ರಮ ತಗೋಬೇಕು. ಕೇಂದ್ರ ಸಚಿವರಿಂದ ಶ್ರೀ BD ರೇವಣ್ಣವರೇ, ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ಕುರಿತು ಧಾರವಾಡದ ಸ್ವಾಭಿಮಾನ ಹೋರಾಟಗಾರ ಸಮಿತಿಯ ನಿಮ್ಮ ಪತ್ರ ಮತ್ತು ನಿಮ್ಮ ದೂರವಾಣಿ ಸಂಭಾಷಣೆ ಆಶಯದಂತೆ ನಿಮ್ಮ ಈ ಸಮಿತಿಯ ಹೋರಾಟಗಳೊಂದಿಗೆ ಚರ್ಚಿಸಲು ಸಮಯ ಕೋರಿ ಘನತ್ವವೆತ್ತ ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದ್ದು, ಅದರ ಕಚೇರಿಯಿಂದ ಸಮಯ ನಿಗದಿ ಆದ ತಕ್ಷಣ ತಮಗೆ ತಿಳಿಸಲು ವಂದನೆಗಳೊಂದಿಗೆ ಈ ಪತ್ರವನ್ನು ಕಳಿಸಿದ್ದಾರೆ. ಗೌರವರಿಗೆ ಆಲ್ರೆಡಿ ಟೈಮ್ ಕೇಳಿದಾರೆ. ಅದು ಕೂಡ ಅವರು ಜೋಶಿಯವರು ರಿಕ್ವೆಸ್ಟ್ ಮಾಡಿದ್ದು. ಅದಾದಮೇಲೆ ಈ ಹೋರಾಟಗಾರರಿಗೆ ಪತ್ರವನ್ನು ಕಳಿಸ್ಯಾರೆ. ಇದು ಬಹಳ ಅತಿ ಶೀಘ್ರದಲ್ಲಿ ಈ ಗೌರವರಿಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗ್ತೈತಿ. ಪ್ರಮುಖರೊಂದಿಗೆ ಘನತ್ವವೆತ್ತ ರಾಜ್ಯಪಾಲರೊಂದಿಗೆ ಕೇಂದ್ರ ಸಚಿವರು ಬಂದು ಇದನ್ನು ಡಿಸ್ಕಷನ್ ಮಾಡಿ 1 ಲಕ್ಷ ಮಟ್ಟಿಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತೇಳಿ ನಮಗೂ ಕೂಡ ಆಶಾಭಾವನೆ ಕೂಡ ಅದೇ. ಎಲ್ಲಿ ಧಾರವಾಡದಾಗ ಜಾಗ ಬಿಡ್ಲಾರ್ಗತ್ತೆ ಬ್ಯಾನರ್ ಹಾಕಿಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ನಾವು ಅವ್ರ ಮನೆ ಮಠ ಹೋಗಿ ಸನ್ಮಾನ ಮಾಡಿ ಬರ್ತೇವೆ. ಹೋರಾಟಗಾರರಿಗೆ ವಿನಂತಿಯನ್ನು ಮಾಡ್ಕೊಳ್ತೇನೆ. ಈಗ ಗೌರವಾನ್ವಿತ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಒಂದು ಪತ್ರವನ್ನ ಕಳಿಸಿದ್ದಾರೆ. ಈಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್ಗೆ ಅವರಿಗೂ ಸಹ ಕಳಿಸಿದ್ದಿದೆ, ಇಲ್ಲಿಯೂ ಸಹ ವೇದಿಕೆಯಿಂದಲೂ ಸಹ ಕಳಿಸಿದ್ದಿದೆ. ಅದಕ್ಕೆ ಈ ಪತ್ರದ ಒಕ್ಕಣಿಕೆಯನ್ನ ಅವರು ಓದಿ ಹೇಳಿದರು. ಏನಂದ್ರೆ ಸಮಯವನ್ನ ಕೋರಿದ್ದೇವೆ ಅದಕ್ಕೆ. ಆದ್ರೆ ಒಂದು ಇಲ್ಲಿ ನನಗೇನು ಕಾಣತೈತಿ ಅಂದ್ರೆ, ಇದು ನೀವು ಹೋರಾಟ ಕೈ ಬಿಡ್ರಿ, ಅದು ಇದ್ರಾಗಿಲ್ಲ ಅಂದ್ರೆ ಹೋರಾಟ. ಯಾಕಂದ್ರೆ ಗೊತ್ತೈತೆ, ಒಂದು ಹೋರಾಟ ಧಾರವಾಡದಾಗ ಪ್ರಾರಂಭ ಆಯ್ತು ಅಂದ್ರೆ ಅಂತಿಮವಾಗಿ ಅದು ಗುರು ಮುಟ್ಟುವವರೆಗೆ, ಪಾದಗಟ್ಟಿ ಮುಟ್ಟುವವರೆಗೆ ಹಿಂದೆ ತೆಗೆದುಕೊಳ್ಳುವ ಪ್ರಶ್ನೆಯೇ ಇಲ್ಲ. ಅಮರ ಉಪವಾಸ ನಿರ್ಧಾರ ಆಗಿದೆ. ಈಗ ಮತ್ತೇನ ಚರ್ಚೆ ಮಾಡಬೇಕು ಅಂತಾರ. ಈಗ ಲೆಟರ್ ಬಂದೈತಿ ಅಂದ ಮೇಲೆ ಇವರು ನಿರ್ಧಾರ ಮಾಡಿರೋದಕ್ಕೆ ನಾನು ತೆರೆಬಾಗ್ತೇನೆ. ಯಾಕಂದ್ರೆ ಹೋರಾಟಗಾರರು ಎಲ್ಲರೂ ಕೂಡಿ ಮಾಡೋದು ನಂದು ವೈಯಕ್ತಿಕ ಇತ್ತು. ಬೆಳಗ್ಗೆ ಎಲ್ಲರೂ ಕೂಡಿ ನಿರ್ಧಾರ ಮಾಡಿದ್ವಿ, ಕನಿಷ್ಠ ಒಂದು 10 ಮಂದಿ ಅಮರ ಉಪವಾಸವನ್ನ ಸೋಮವಾರ ಮಾಡಬೇಕು. ಆದ್ರೆ ಈಗ ಪತ್ರ ಬಂದ ಮೇಲೆ ನೋಡು, ಈ ಆಯಾಮಗಳನ್ನ ಬದಲಾವಣೆ ಮಾಡೋದು ಹೋರಾಟಗಾರರಿಗೆ ಈಗ ಗೊತ್ತಿದೆ. ಅದು ಪರಿವರ್ತನೆ ಗಾಳಿ ಬೀಸಿದಾಗ ನಾವು ವಿರೋಧ ವ್ಯಕ್ತಪಡಿಸೋದು ಸರಿಯಲ್ಲ. ಅದಕ್ಕೆ ರಾಜ್ಯ ಸರ್ಕಾರಕ್ಕೂ, ಲಾದವರಿಗೂ, ಗೌರವಾನ್ವಿತ ಮಿನಿಸ್ಟರ್ ಆದಂಥ ಪ್ರಹ್ಲಾದ್ ಜೋಶಿ ಅವರಿಗೂ ನಾವು ಎಲ್ಲರೂ ಗೌರವವನ್ನ ಸಲ್ಲಿಸ್ತೇವೆ. ಆದರೆ ಹೋರಾಟ ಗೌರವಾನ್ವಿತ ರಾಜ್ಯಪಾಲರು ಸಹಿ ಹಾಕುವವರೆಗೆ
ನಾವು ಮುಂದುವರಿತೇವೆ. ಇನ್ನು ಅಮರಣ ಉಪವಾಸದ ಬಗ್ಗೆ ನಿರ್ಧಾರವನ್ನು ಹಿರಿಯರು ತೆಗೆದುಕೊಂಡು ನಾವು ಒಪ್ಪಿಗೆ ಇದೆ. ಧಾರವಾಡದಲ್ಲಿ ನಡೆಯುತ್ತಿರುವಂಥ ಈ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದ ಬಗ್ಗೆ ಆ ಸಮಿತಿ ಹೋರಾಟಗಾರರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಮೌಖಿಕವಾಗಿ ದೂರವಾಣಿ ಮೂಲಕ ಮನವಿ ಮತ್ತು ಪತ್ರವನ್ನು ಬರೆದಿದ್ದರು. ಅವರಿಗೆ ರಾಜ್ಯಪಾಲರ ಭೇಟಿಯನ್ನು ಮಾಡಿಸಿ ಈ ಸಮಸ್ಯೆಗೆ ಪರಿಹಾರ ಹುಡುಕಬೇಕಂತ ಹೇಳಿ. ಆ ಕಾರಣಕ್ಕಾಗಿ ನಿನ್ನೆ ಸಂಸದ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಜ್ಯಪಾಲರಿಗೆ ಒಂದು ಪತ್ರವನ್ನು ಬರೆದು ಧಾರವಾಡದ ಹೋರಾಟಗಾರರಿಗೆ ಭೇಟಿಯನ್ನು ಕೊಡಬೇಕು ತಕ್ಷಣದಲ್ಲಿ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಆ ಪತ್ರದ ಪ್ರತಿಯನ್ನು ನಾನು ಕೇಂದ್ರ ಸಚಿವರ ಕಾನೂನು ಸಲಹೆಗಾರನಾಗಿ ಆ ಪತ್ರದ ಪ್ರತಿಯನ್ನು ಇವತ್ತು ಹೋರಾಟಗಾರರಿಗೆ ತಲುಪಿಸಲಿಕ್ಕೆ ಬಂದಿದ್ದೇನೆ. ಹೋರಾಟಗಾರರ ಪತ್ರವನ್ನು ಕೊಟ್ಟ ಫಲವಾಗಿ ನಾಳೆಯಿಂದ ಅವರೇನು ಆಮರಣ ಉಪವಾಸವನ್ನು ಕೊಡುತ್ತಿದ್ದರು, ಇದನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರ ಪತ್ರದ ಆಧಾರದ ಮೇಲೆ ಆಮರಣ ಉಪವಾಸವನ್ನು ಮುಂದೂಡಿದ್ದಾರೆ. ಧರಣಿ ಸತ್ಯಾಗ್ರಹ ಮುಂದುವರಿಸ್ತಾರೆ. ಶೀಘ್ರದಲ್ಲೇ ರಾಜ್ಯಪಾಲರು ಭೇಟಿಯನ್ನು ಕೊಟ್ಟು ಈ ಸಮಸ್ಯೆಗೆ ಒಂದು ಪರಿಹಾರ ಆಗ್ಬೋದು ಅಂತ ಅನಿಸುತ್ತದೆ. ಇಲ್ಲ, ಅವ್ರ ಸಚಿವರು ಔಟ್ ಆಫ್ ಸ್ಟೇಷನ್ ಇದ್ದದಕ್ಕೆ ಅವ್ರ ಪರವಾಗಿ ಪತ್ರ ಕೊಟ್ಟು ನಮಗೆ ಇಲ್ಲಿ ಕಳಿಸಿದ್ರು. ಇವರು ಕೂಡ ಪತ್ರವನ್ನು ಫೋನ್ ಮೂಲಕ ಮಾತಾಡಿದ್ರು, ಪತ್ರ ವಾಟ್ಸಪ್ ಮಾಡಿದ್ರು. ಅವರೇ ಕರ್ಕೊಂಡು ಹೋಗ್ತಾರೆ ಸಚಿವರೇ ಮತ್ತು ನಮ್ಮ ಶಾಸಕ ಅರವಿಂದ್ ಬೆಲ್ಲದವರು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೇ ಈ ನಿಯೋಗದ ನೇತೃತ್ವ ವಹಿಸಿಕೊಂಡು ರಾಜ್ಯಪಾಲರ ಬಳಿ ಹೋಗ್ತಾರೆ. ಈ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಸಚಿವರು ಒಪ್ಪಿಕೊಂಡಿದ್ದಾರೆ. ಅದಕ್ಕೆ ಉತ್ತರ ಕೊಡ್ಲಾರೆ, ಅಲ್ಲಿ ಗವರ್ನರ್ ಮುಂದೆ ಡಿಸ್ಕಷನ್ ಆಗ್ತದೆ. ಇವತ್ತಿನ ದಿವಸ ಧಾರವಾಡದಲ್ಲಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕಂತೇಳಿ ಹೋರಾಟಗಾರ ಸಮಿತಿ ಕಳೆದ 3 ದಿನಗಳಿಂದ ಸತತವಾಗಿ ಧರಣಿ ಕೂತಾರ. ಈ ನಿಮಿತ್ತವಾಗಿ ಈಗಾಗಲೇ ಹೋರಾಟಗಾರರು ಸನ್ಮಾನ್ಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೆ ಹಾಗೂ ಶಾಸಕರಾದ ಅರವಿಂದ್ ಬೆಲ್ಲದವರಿಗೆ ಪತ್ರವನ್ನು ಬರೆದಿದ್ರು. ಗವರ್ನರ್ ಕೂಡ ನಮ್ಮ ಮೀಟಿಂಗ್ ಫಿಕ್ಸ್ ಮಾಡಿ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತೇಳಿ ಪತ್ರ ಬರೆದಿದ್ರು. ಈ ನಿಮಿತ್ತವಾಗಿ ಸನ್ಮಾನ್ಯ ಕೇಂದ್ರ ಸಚಿವರ ಪ್ರಹ್ಲಾದ್ ಜೋಶಿ ಅವರು ಗವರ್ನರ್ ಘನತೆಯುತ ರಾಜ್ಯಪಾಲರು ಕೂಡ ಚರ್ಚೆಯನ್ನು ಮಾಡಿ ಮತ್ತು ಅವ್ರಿಗೆ ಟೈಮ್ ಕೂಡ ಕೇಳ್ಯಾರ. ಇಲ್ಲ, ಧಾರವಾಡದಲ್ಲಿ ಹೋರಾಟಗಾರರು ತೀವ್ರವಾಗಿದೆ, ಅದಕ್ಕಾಗಿ ನಮ್ಗೆ ಟೈಮ್ ಕೊಡ್ಬೇಕಂತ ಕೇಳ್ಯಾರ. ಯಾವಾಗ ಘನತೆಯುತ ರಾಜ್ಯಪಾಲರು ಟೈಮ್ ಫಿಕ್ಸ್ ಮಾಡ್ತಾರ ಆ ಮೂಮೆಂಟ್ನಲ್ಲಿ ಸನ್ಮಾನ್ಯ ಕೇಂದ್ರ ಸಚಿವರು ಈ ಹೋರಾಟಗಾರ ಪ್ರಮುಖರು ಇರ್ಬೋದು, ಹುಬ್ಬಳ್ಳಿ ಧಾರವಾಡ ಶಾಸಕರು ಇರ್ಬೋದು, ಅವರೊಂದಿಗೆ ಒಂದು ಮೀಟಿಂಗ್ ಫಿಕ್ಸ್ ಮಾಡಿ ಇದನ್ನ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಿ ಗವರ್ನರ್ ಕೂಡ ಮೀಟಿಂಗ್ ಫಿಕ್ಸ್ ಮಾಡ್ಯಾರ ಅಂತ ಹೇಳ್ತೀನಿ. ಇದು ಬಿಜೆಪಿ ಅವ್ರ ಬೆಂಬಲ ಅಂದ್ರೆ ನಾವು ಬಿಜೆಪಿ ಅವರೇ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಅದನ್ನ ಚರ್ಚೆ ಮಾಡಿ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಎಲ್ಲರೂ ಕೂಡಿ ಒಮ್ಮತದಿಂದ ಮಹಾನಗರ ಪಾಲಿಕೆ ಅದು ಸಪರೇಟ್ ಆಗ್ಬೇಕಂತ ನಾವು GBಯಲ್ಲಿ ಚರ್ಚೆ ಮಾಡಿದಾಗ ಅದು ರೆಜಲ್ಯೂಷನ್ ಆಗಿತ್ತು. ಇವಾಗ ಏನಾಗೈತೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ಸನ್ಮಾನ್ಯ ಹಣಕಾಸು ಮಂತ್ರಿಗಳಾದ ಶ್ರೀ ನಿರ್ಮಲಾ ಸೀತಾರಾಮನ್ ಅವರು ಎಲ್ಲೆಲ್ಲಿ ಇಡೀ ಭಾರತದಲ್ಲಿ 10 ಲಕ್ಷ ಜನಸಂಖ್ಯೆ ಎಲ್ಲೆಲ್ಲಿ ಮಹಾನಗರ ಪಾಲಿಕೆ ಇರೋದು ಅವ್ರಿಗೆ ಸಾವಿರಾರು ಕೋಟಿಗಟ್ಟಲು ಬಜೆಟ್ ಕೊಡ್ತಾ ಇದ್ದಾರೆ. 6,000 ಕೋಟಿ 7,000 ಕೋಟಿ 5 ವರ್ಷದಲ್ಲಿ. ಆ ನಿಮಿತ್ತವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ನು ದುಡ್ಡು ಬರಲಿ ಅಂತೇಳಿ ಸಪರೇಟ್ ಆದ್ರೆ ಅಲ್ಲಿಗೂ ಬರೋದಿಲ್ಲ ಇಲ್ಲಿಗೆ ಬರೋಲ್ಲ ಅಂತೇಳಿ ಕೇವಲ ವಿಚಾರಣೆ ಯಾರು ಕೂಡ ನಮ್ಮ ಪಾರ್ಟಿಯವರು ಮಾಡಬೇಡ ಅಂತ ಯಾರು ಕೂಡ ಹೇಳಿಲ್ಲ. ಸನ್ಮಾನ್ಯ ಬೆಲ್ಲದವರು ಕೂಡ ಇಲ್ಲ, ಜೋಶಿ ಅವರು ಕೂಡ ಇಲ್ಲ, ತೆಂಗಿನಕವರು ಯಾರು ಕೂಡ ಹೇಳಿಲ್ಲ. ಆ ಬಜೆಟ್ ಸಂಬಂಧ ಈಗ ಯಾಕೆ ಇದು ಬಜೆಟ್ ಸಂಬಂಧ ಬಂತಂದ್ರೆ ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಕುಂತ ಮಹಾನಗರ ಪಾಲಿಕೆ ಎಲ್ಲಿ ಕೂಡ 1 ರೂಪಾಯಿ ಕೂಡ ನಮ್ಗೆ ಬಜೆಟ್ ಬಂದಿಲ್ಲ. ಇವನ್ ನಮ್ಮ ಎಂಪ್ಲಾಯೀಸ್ ಕೂಡ ಪಗಾರ ಕೂಡ ಬಂದಿಲ್ಲ. ನಮ್ಮ ಮಹಾನಗರ ಪಾಲಿಕೆ ಬರುವಂತ ಎಂಪ್ಲಾಯೀಸ್ ಪೆನ್ಷನ್ ಇರ್ಬೋದು, ಪಗಾರ ಇರ್ಬೋದು, ಯಾವುದೂ ಕೂಡ ನಮಗೆ ಬಂದಿಲ್ಲ ರಾಜ್ಯ ಸರ್ಕಾರದಿಂದ. ಹಿಂಗಾದ್ಮೇಲೆ ಹುಬ್ಬಳ್ಳಿ ಧಾರವಾಡ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಬಜೆಟ್ ಕೇಳಿವಿ. ನಮ್ಗೆ ರಾಜ್ಯ ಸರ್ಕಾರದ ಯಾವುದೇ ಕೂಡ ಹಣಕಾಸು ವ್ಯವಸ್ಥೆ ಕೂಡ ಆಗ್ತಾ ಇಲ್ಲ. ಅದಕ್ಕೆ ನಮ್ಗೆ ಕೇಳಿದಾಗ ಅವರು ಕೇಂದ್ರ ಸರ್ಕಾರದವರು 10 ಲಕ್ಷ ಜನಸಂಖ್ಯೆ ಇದ್ರೆ ಸುಮಾರು 5,000 ಕೋಟಿ ರೂಪಾಯಿ ಹುಬ್ಬಳ್ಳಿ ಧಾರವಾಡಕ್ಕೆ 5 ವರ್ಷಗಳೇ ಬರ್ತಿತ್ತು. ಸೊ ಇದು ಕೇಳಿದಾಗ ಇಲ್ಲಿ ಸಪೋಸ್ 2 ಹುಬ್ಬಳ್ಳಿ ಮತ್ತು ಧಾರವಾಡ ಡಿವೈಡ್ ಆದ್ರೆ ಅದು ಕೂಡ 10 ಲಕ್ಷ ಆಗೋದಿಲ್ಲ, ನಮ್ದು ಧಾರವಾಡ 10 ಲಕ್ಷ ಆಗೋದಿಲ್ಲ. ಅದಕ್ಕಾಗಿ ಇದ್ರ ಗವರ್ನರ್ ಹತ್ರ ಇದು ಪೆಂಡಿಂಗ್ ಐತಿ ಈ ಫೈಲು. ಈಗ ಹೋರಾಟಗಾರರು ಇಲ್ಲ ನಮ್ಮ ಧಾರವಾಡ ಸಪರೇಟ್ ಆಗಬೇಕಂತೇಳಿ ಬಹಳಷ್ಟು ಜನರು ಸನ್ಮಾನ್ಯ BD ರೇಮಠ್ ಇರ್ಬೋದು, ಮತ್ತಿಕಟ್ಟಿ ಸಾಹೇಬ್ರು ಇರ್ಬೋದು, ಮನೋಜ್ ಪಾಟೀಲ್ ಇರ್ಬೋದು, ಮಾಚಕ್ನೂರ್ ಸಾಹೇಬ್ರು, ಈ ರೀತಿ ಅನೇಕ ಹೋರಾಟಗಾರರು ಧಾರವಾಡದವರೆಲ್ಲ ಹೋರಾಟಗಾರರು ನಮ್ಗೆ ಸಪರೇಟ್ ಬೇಕಂತ ಭಾವನಾತ್ಮಕವಾಗಿ ಕೇಳ್ತಾ ಇದ್ದಾರೆ. ಈ ವಿಷಯವನ್ನು ನಮ್ಮ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ವಿಚಾರವಾಗಿ ಗವರ್ನರ್ಗೆ ಅಲ್ಲೇ ಕೋಳೆ ಮಾತಾಡ್ಯಾರ. ಇದಕ್ಕೆ ಮೀಟಿಂಗ್ ಫಿಕ್ಸ್ ಮಾಡ್ತಾರೆ ಗವರ್ನರ್ ಆಫೀಸಲ್ಲಿ. ಅವಾಗ ಆದ್ರೆ ಏನಾಗ್ತೈತಿ, ಹುಬ್ಬಳ್ಳಿ ಧಾರವಾಡ ಸಪರೇಟ್ ಆದ್ರೆ ಏನಾಗ್ತೈತಿ, ಆಗ್ಲಿರ್ಕರ ಏನಾಗ್ತೈತೆ ಅನ್ನೋದು ಸಪರೇಟ್ ಚರ್ಚೆ ಮಾಡಿ ಅಲ್ಲಿ ನಿರ್ಣಯ ಕೂಡ ಆಗ್ತದೆ. ಲಾಭ ಎದಕ್ ಬರ್ತೈತಿ? ಹುಬ್ಬಳ್ಳಿ ಧಾರವಾಡ ಇಂಪ್ರೂವ್ ಆಗ್ಬೇಕಂತ ಐತಲ್ಲ, ಇದ್ರಾಗ ಲಾಭ ಯಾರಿಗೆ ಬರ್ತೈತಿ? ನಾವು ಧಾರವಾಡದವ್ರು ಬಿಜೆಪಿ ಕಾರ್ಪೊರೇಟರ್ ಇದೀವಿ, ನಮ್ಮ ಬಿಜೆಪಿ ಶಾಸಕರು ಅದಾರ, ಅವ್ರಿಗೂ ಕೂಡ ಧಾರವಾಡ ಬೆಲ್ಲದವರು ಬಜೆಟ್ ಬಂದ್ರೆ, ಯಾಕಂದ್ರೆ ರಾಜ್ಯ ಸರ್ಕಾರದ ನಮ್ಗೆ ಏನೂ ರೊಕ್ಕವನ್ನೇ ಕೊಡ್ತೀವಲ್ಲ, ಇದನ್ನ ಯಾರು ಕೇಳ್ತಾ ಇಲ್ಲ. ರಾಜ್ಯ ಸರ್ಕಾರದ 3 ವರ್ಷದಿಂದ 1 ರೂಪಾಯಿ ಬಂದಿಲ್ಲ ನಮಗೆ. ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯ ಅವರಿಗೆ ನಮ್ಮ ಮೇಯರ್ 3 ಮಂದಿ ಮೇಯರ್ ಸಾಕಷ್ಟು ಅರ್ಜಿಗಳನ್ನ ಕೊಟ್ಟರು, 1 ರೂಪಾಯಿನೂ ಹುಬ್ಬಳ್ಳಿ ಧಾರವಾಡಕ್ಕೆ ಬಿಡುಗಡೆ ಮಾಡಿಲ್ಲ. ಈ ವಿಷಯವಾಗಿ ಸಾರ್ವಜನಿಕರು ಕೂಡ ಇದು ಗಮನ ತಗೋಬೇಕು.
ಇದೆಲ್ಲ ವಿಷಯ ಕೂಡ ಕೆಲವೊಂದು ಮಂದಿ ಗುರ್ತಿದೆ. ಆದ್ರೆ ಹೋರಾಟಗಾರರು ಧಾರವಾಡದ ಇದೆಲ್ಲ ಭಾವನಾತ್ಮಕ ನಮ್ದು ಬೇಕಾ ಅಂತ ಕೂತಾಗ ಇದನ್ನ ಚರ್ಚೆ ಮಾಡ್ಲಿಕ್ಕೆ ಗವರ್ನರ್ ಹತ್ರ ಮೀಟಿಂಗ್ ಕೂಡ ಕೆಲವೇ ದಿನದಲ್ಲಿ ಸನ್ಮಾನ್ಯ ಕೇಂದ್ರ ಸಚಿವರು ಕೂಡ ಫಿಕ್ಸ್ ಮಾಡಿಸ್ತಾರ ಅಂತ ಹೇಳಿ ಅಲ್ಲಿ ಕೂಡ ನಿರ್ಣಯ ಆಗ್ತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಬಜೆಟ್ ಸಂಬಂಧ ನಿರ್ಣಯ ತಗೊಳ್ಳಿಕ್ಕೆ ಬರ್ದಿದ್ರು ಅಷ್ಟೇ. ಸರ್, ಈಗ ಕರ್ನಾಟಕ ಜಿಲ್ಲೆಯೊಳಗ ಧಾರವಾಡ ಜಿಲ್ಲೆ ಅಂತಾನೆ ಹೆಸರು ಪಡೆದಿರೋದ್ರ ಬಿಟ್ಟು ಹುಬ್ಬಳ್ಳಿ ಹೆಸರೇ ಮುನ್ನೆಲೆಗೆ ಬರ್ತಿದೆ ಅನ್ನೋದು ಕೆಲವೊಬ್ಬರದ ಅಭಿಪ್ರಾಯ ಆಗೈತಿ. ಇಲ್ಲಿ ಏನಾಗೈತಂದ್ರೆ ನಾನು ಕೂಡ ಸೀನಿಯರ್ ಕಾರ್ಪೊರೇಟರ್ ಕಳೆದ 2007 ನಾನು ಮಹಾನಗರ ಪಾಲಿಕೆ ಸದಸ್ಯನಿ. ಹುಬ್ಬಳ್ಳಿದ ಅಂದ್ರೆ ನಮ್ದು ಧಾರವಾಡದಲ್ಲಿ ಕೇವಲ 24 ವಾರ್ಡ್, 82 ವಾರ್ಡ್ ಒಳಗೆ 24 ವಾರ್ಡ್, ಉಳುಕಿದ 60 ವಾರ್ಡ್ ಅಲ್ಲೇ ಬರ್ತಾವ. ಎಷ್ಟು 58 ವಾರ್ಡ್ ಅಲ್ಲೇ ಬರ್ತಾವ. ಸೊ ಹಂಗಾಗಿ ಹುಬ್ಬಳ್ಳಿ ಎದ್ದು ಕಾಣ್ತೈತವ. ಇದಕ್ಕಾಗಿ ಮತ್ತೆ ನಮ್ಮ ವಾರ್ಡ್ ಫಂಡು ನಮ್ಗೆ ಏನ್ ಬರ್ಬೇಕು ನಾವು ತಗೊಂತ ಇದೀವಿ. ಎಲ್ಲ ಕಾರ್ಪೊರೇಟರ್ ವಿಷಯ ಗುರ್ತೈತಿ ಇದು. ಮತ್ತೆ ಧಾರವಾಡ ಸಪ್ರೇಟ್ ಆಗ್ಬೇಕಂತ ಎಲ್ಲರೂ ಕೇಳಿದಾಗ ಭಾವನಾತ್ಮಕ ಐತಿ ಅದು ವಿಚಾರ. ಮತ್ತೆ ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಭಾವನಾತ್ಮಕವಾಗಿ ಧಾರವಾಡ ಜನಕ್ಕೆ ಏನು ಮೋಸ ಮಾಡಬೇಕು, ಅವ್ರಿಗೆ ಮಾಡಬಾರ್ದು ಅನ್ನೋದು ಬೆಲ್ಲದವ್ರಿಗೆ ಮತ್ತು ಜೋಶಿ ಅವ್ರಿಗೆ ಏನೂ ಇಲ್ಲ. ಜನರು ಏನು ಹೇಳ್ತಾರ ಅವರು ಅದನ್ನ ವಿಚಾರ ಮಾಡ್ತಾರ. ಯಾಕಂದ್ರೆ ಇದ್ರ ಮೊದ್ಲು ಬಹಳಷ್ಟು ಹೋರಾಟಗಾರರಿಗೆ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಎಷ್ಟು ದುಡ್ಡು ಬರ್ತಾ ಇದೆ 16 ಹಣಕಾಸು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆ ವಿಚಾರಗಳೆಲ್ಲ ಚರ್ಚೆ ಆಗ್ತದೆ ಗವರ್ನರ್ ಆಫೀಸ್ನಾಗ ಚರ್ಚೆ ಆದ್ಮೇಲೆ ಹೋರಾಟಗಾರರು ಏನು ನಿರ್ಣಯ ತಗೋತಾರ ಆ ರೀತಿ ನಮ್ಮ ನಾಯಕರು ಕೂಡ ತಗೊಂತಾರ. ಭಾರತೀಯ ಜನತಾ ಪಕ್ಷ ಇದಕ್ಕೆ ಯಾವ್ದು ವಿರೋಧ ಮಾಡ್ಬೇಕಂತ ಎಲ್ಲಿ ಕೂಡ ಇಲ್ಲ.